ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಬಂದು ಪಾವಗಡೆಯಿಂದ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ನಾನ್ ವೆಜ್ ರೆಸಿಪೀಸ್ ಜೊತೆ ಇವತ್ತಿನ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಪಾವಗಡೆಗೆ ಬಂದು. ಇವತ್ತು ಮನೆಯಲ್ಲಿ ಚಿಕ್ಕದಾಗಿ ಸೆಲೆಬ್ರೇಷನ್ ಕೂಡ ಇತ್ತು. ಹಾಗಾಗಿ ಬೆಳಿಗ್ಗೆನೇ ಎದ್ದು ನಾನು ಮತ್ತು ಪಾಪು ಇಬ್ಬರು ಕೂಡ ರೆಡಿಯಾಗಿ ಬಂದಿದ್ದೀವಿ. ಹಾಗೆ ಇವತ್ತಿನ ಡೇಟ್ ಬಂದು ಮೇ 31. ನಾನು ಮತ್ತು ಪಾಪು ಇಬ್ಬರು ಮಾತ್ರ ಇವತ್ತು ಬಂದಿರೋದು. ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ಪಾಪುನ ಮಾತ್ರ ಕರ್ಕೊಂಡು ನಾನು ಬಂದಿದ್ದೀನಿ. ನಮ್ಮೂರಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ 2.5 hour ಜರ್ನಿ ಆಗುತ್ತೆ. ಹಾಗಾಗಿ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಈಗ ನಾನು ಧನು ಇಬ್ಬರೂ ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ಟು ಮೇಲ್ಗಡೆ ಮನೇಲಿ ರೆಡಿ ಆಗ್ತಾ ಇದ್ದೀವಿ. ಕೆಳಗಡೆ ಮನೇಲಿ ಸ್ವಲ್ಪ ಜನ ನಮ್ಮ ದೊಡ್ಡತ್ತೆ ಅವರ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇದ್ದರು. ಹಾಗಾಗಿ ಮೇಲ್ಗಡೆ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಸೊ ಇವರಿಬ್ಬರನ್ನು ಕರ್ಕೊಂಡು ಬಂದುಬಿಟ್ಟು ಈಗ ರೆಡಿ ಆಗ್ತಾ ಇದ್ದೀವಿ. ಹಾಗೆ ಅವರಿಗೆ ನೀವು ಹೋಗಿರಿ ಅಂತ ಹೇಳಿದ್ದೀವಿ. ಯಾಕೆಂತಂದರೆ ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ನಾವು ಹೋಗೋದ್ರಲ್ಲಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹಾಗಾಗಿ ನಮ್ಮನ್ನು ವೆಯ್ಟ್ ಮಾಡೋದು ಬೇಡ ಅಂಥೇಳಿ ಅವ್ರನ್ನ ಕಳಿಸಿ ನಿಧಾನಕ್ಕೆ ನಾನು ಮತ್ತು ಧನು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ದೊಡ್ಡತ್ತೆ ಅವ್ರದ್ದು ರಿಟೈರ್ಮೆಂಟ್ ಇದೆ. ಅದ್ರ ಜೊತೇಲಿ ಅವರ ಬರ್ಡೇ ಕೂಡ ಇದೆ. ಸೊ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಇನ್ನು ಕೋರ್ಟಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡೋ ಹಾಗೆ ಇಲ್ಲ. ಹಾಗಾಗಿ ಅವರು ಹೊರಗಡೆ ಬಂದಮೇಲೆ ಸ್ವಲ್ಪ ಸಿಂಪಲ್ಲಾಗಿ ಸನ್ಮಾನ ಮಾಡಿ ಕಳಿಸಿದ್ರು. ಅಲ್ಲಿಂದ ನಾವು ರಿಸೀವ್ ಮಾಡಿಕೊಂಡು ಈಗ ಮನೆಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಬರ್ತಾನೆ ಅವರಿಗೆ ಸ್ವಲ್ಪ ಆರತಿ ಎಲ್ಲ ಮಾಡಿ ಕರ್ಕೊಂಡ್ವಿ. ಏಕೆಂತಂದರೆ ಅವರು 40 ವರ್ಷ ಸರ್ವೀಸನ್ನು ಮಾಡಿದ್ದಾರೆ. ಸೊ ಈಗಿನ ಕಾಲದಲ್ಲಿ ಯಾವ ಥರ ಅಂತಂದರೆ 10 ವರ್ಷ 15 ವರ್ಷಕ್ಕೆಲ್ಲ ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತಾರೆ. ಇಂತಹ ಒಂದು ಕಾಲದಲ್ಲಿ ಅವರು 40 ವರ್ಷನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವ್ರು ಕೋರ್ಟಿಗೆ ಸೇರಿಕೊಂಡಾಗ ಅವರಿಗೆ ಬರೀ 20 ವರ್ಷ. ಟೈಪಿಸ್ಟ್ ಆಗಿ ಅವ್ರು ಸೇರಿಕೊಂಡು ಈಗ ಫೈನಲ್ ಆಗಿ ಅವರು ಶಿರಸ್ತೇದಾರರಾಗಿ ರಿಟೈರ್ಮೆಂಟನ್ನು ತಗೊಳ್ತಾ ಇದ್ದಾರೆ. ಹಾಗಾಗಿ ತುಂಬಾ ಹೆಮ್ಮೆ ಅನ್ನಿಸ್ತು. ಯಾಕೆಂತಂದರೆ ಈಗ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ತುಂಬಾ ತೊಂದರೆಗಳು ಆಗ್ತಾನೆ ಇರ್ತವೆ. ಸೊ ಅವನ್ನೆಲ್ಲ ಫೇಸ್ ಮಾಡಿಕೊಂಡು ಇವರು ತುಂಬಾ ಧೈರ್ಯವಾಗಿ ಹಾಗೆ ಟ್ರಾನ್ಸ್ಪರೆಂಟಾಗಿ ವರ್ಕ್ ಮಾಡಿದ್ದಾರೆ. ಹಾಗೆ ಅವ್ರ ಕೊಲೀಗ್ಸ್ ಎಲ್ಲ ಹೇಳ್ತಾ ಇರೋದನ್ನು ಕೇಳಿದ್ರೆ ತುಂಬಾ ಖುಷಿ ಆಯಿತು. ಸೊ ನಾವು ಕೂಡ ಹೋಗಿ ಈ ಥರ ರಿಟೈರ್ಮೆಂಟ್ ತಗೊಂಡಾಗ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ಅವನ್ನ ಖುಷಿಯಾಗಿ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ತುಂಬಾ ಸಂತೋಷ ಇರುತ್ತೆ ಅಲ್ವಾ. ಹಾಗಾಗಿ ಎಲ್ಲ ಸೇರಿಕೊಂಡು ಸೊ ಇವತ್ತು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದು ನಾವು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ರಿಟೈರ್ಮೆಂಟ್ ಜೊತೇಲಿ ನೆಕ್ಸ್ಟ್ ಡೇ ಅವರ ಬರ್ಡೇ ಕೂಡ ಇದೆ. ಸೊ ಎರಡಕ್ಕೂ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಈಗ ಬೇಕರಿಗೆ ಬಂದಿದ್ದೀನಿ ಕೇಕನ್ನು ತೊಗೊಂಡೋಗೋಣ ಅಂತೇಳಿ. ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ನು ಮತ್ತು ಜಾಬನ್ನು ಕೊಡಿಸ್ಬಿಟ್ಟು ಸೊ ಈ ರೀತಿಯಾಗಿ ಅವರು ರಿಟೈರ್ಮೆಂಟನ್ನು ತೊಗೊಂಡಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ನಾವು ಕೂಡ ಇವ್ರ ಥರನೇ ಬದುಕಬೇಕು ಅಂತ ಅನಿಸುತ್ತೆ. ಸೊ ಆ ರೀತಿಯಾಗಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲ ಕೇರ್ ಮಾಡ್ತಾ ಇರ್ತಾರೆ. ಇದೇ ರೀತಿ ಅವರು ಸದಾಕಾಲ ನಗ್ನಗ್ತಾ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇನ್ನು ಇವತ್ತಿನ ಅಡುಗೆ ಬಂದು ಧನು ಯೋಗಿ ಮಾಡ್ತಾ ಇದ್ದಾರೆ ನಾನ್ ವೆಜ್ ರೆಸಿಪೀಸ್.
ಯೋಗಿ ಮಾಡೋ ಈ ಸ್ಪೆಷಲ್ ಕಬಾಬ್ ಅಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ರೋಡ್ ಸೈಡಲ್ಲಿ ಸಿಗೋದಕ್ಕಿಂತನೂ ಕೂಡ ಸೂಪರ್ ಆಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಸೈಡಲ್ಲಿ ಯೋಗಿ ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರೆ, ಇನ್ನೊಂದು ಸೈಡಲ್ಲಿ ಧನು ಗ್ರೇವಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ಲು ಮಸಾಲಾನೆಲ್ಲ. ಚಿಕನ್ ಗ್ರೇವಿ ಮತ್ತು ಮುದ್ದೆ ಅನ್ನ ಎಲ್ಲನೂ ಕೂಡ ಧನುದು. ಸೊ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಕಡಾಯಿಗೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಚಕ್ಕೆ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಂಡು ಒಗ್ಗರಣೆನ ಸ್ಟಾರ್ಟ್ ಮಾಡಿದ್ಲು. ಈರುಳ್ಳಿ ಟೊಮೆಟೊ ಎಲ್ಲನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದಿದ್ದಾದಮೇಲೆ ಸೊ ಫಸ್ಟೇ ರೆಡಿ ಮಾಡ್ಕೊಂಡಿರೋಂಥ ಈ ಮಸಾಲನೂ ಹಾಕ್ಕೊಂಡು ನಂತರ ಇದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಚಿಕನ್ ಬೇಯೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಸೊ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಇದಿಷ್ಟು ಧನು ರೆಸಿಪಿ. ಆದರೆ ಈಗ ಯೋಗಿ ಕೂಡ ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನಾರ್ಮಲಾಗಿ ನಾವು ಹೊರಗಡೆಯಿಂದ ಕಬಾಬ್ ಪೌಡರನ್ನು ತರ್ತೀವಿ ಅಲ್ವಾ, ಸೊ ಅದೇ ಪೌಡರನ್ನು 2 ಪ್ಯಾಕೆಟ್ ಕಬಾಬ್ ಪೌಡರ್ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಇನ್ನೂ ಕೆಲವೊಂದು ಎಕ್ಸ್ಟ್ರಾಸ್ನ ಅವರು ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾರೆ. ಅದಕ್ಕಾಗಿಯೇ ಒಂಥರ ಡಿಫ್ರೆಂಟಾಗಿಯೇ ಫ್ಲೇವರ್ ಆಗಿರ್ಬೋದು, ಸೊ ಟೇಸ್ಟು ಅಷ್ಟೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇದಕ್ಕೆ ಈಗ ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಗರಂ ಮಸಾಲ, ಹಾಗೆ ಕಾಳು ಮೆಣಸಿನ ಪುಡಿ ಆಗಿರ್ಬೋದು. ನಂತರ ಇದಕ್ಕೆ 2 ಮೊಟ್ಟೆ, ಸ್ವಲ್ಪ ನಿಂಬೆಹಣ್ಣಿನ ರಸ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕೊನೆಯಲ್ಲಿ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ನಂತರ ಇದನ್ನು ಡೀಪ್ ಫ್ರೈ ಮಾಡಿದ್ರೆ ಸೂಪರ್ ಟೇಸ್ಟಿ ಆದಂತಹ ಕಬಾಬ್ ಕೂಡ ರೆಡಿ ಆಗೋಗುತ್ತೆ.
ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಅಡುಗೆ ಮಾಡಿದ್ರು ಅಂತೇಳಿ. ಇನ್ನು ಟೇಸ್ಟ್ ಬಗ್ಗೆ ಹೇಳೋದಾದರೆ ಎರಡೂ ರೆಸಿಪಿನೂ ಕೂಡ ಅಷ್ಟೇ ತುಂಬಾ ರುಚಿಯಾಗಿ ಇತ್ತು. ಇನ್ನು ಈ ಥರ ಗ್ರೇವಿನ ನಾವು ನಮಗೆ ಟೈಮ್ ಇಲ್ಲ ಬೇಗ ಆಗಬೇಕು ಅಂತಂದರೆ ಈ ಥರ ಗ್ರೇವಿನ ಅಥವಾ ಯಾರಾದರೂ ಬಂದಾಗ ನಾವು ಈಸಿಯಾಗಿ ಈ ಒಂದು ಗ್ರೇವಿನ ಟ್ರೈ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ದೋಸೆಗೆ ಆಗಿರ್ಬೋದು, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಕಬಾಬ್ ಟೇಸ್ಟ್ ಅಂತೂ ಕೇಳೋ ಹಾಗೇ ಇಲ್ಲ, ಅಷ್ಟೇ ಚೆನ್ನಾಗಿತ್ತು. ಸೊ ಮನೆಯಲ್ಲಿ ಎಲ್ಲರೂ ಕೂಡ ತೃಪ್ತಿಯಾಗಿ ಊಟ ಮಾಡಿದ್ವಿ. ಹಾಗೆ ಇವತ್ತಿನ ಈ ಒಂದು ಡೇನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಮ್ಮ ಈ ರೆಸಿಪೀಸ್ನ ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.